ಸೊ ನಮಸ್ತೆ ಸ್ನೇಹಿತರೆ. ಸೊ ಇವತ್ತು ಲೇಲಿದ್ದೀವಿ. ಇವತ್ತಿಂದ ಅಸಲಿ ಆಟ ಇವಾಗ ಶುರುವಾಗುತ್ತೆ. ಹೌದಯ್ಯ. ಸೊ ಟೈಮ್ ಬಂದು 10:15 ಇವಾಗ ನಾವು ಹೋಗ್ತಿರೋ ಪ್ಲೇಸ್ ಬಂದು ಕರ್ದುಂಗ್ಲಾಗೆ ಹೋಗ್ತಾ ಇದ್ದೀವಿ. ಓಕೆ, 130 ಕಿಲೋಮೀಟ್ರ್ ಇದೆ. ಅದೊಂದು 3 ಅವರ್ ತೋರಿಸ್ತಿದೆ. ಅದೇ ಶಾಂತಿನಿಕೇತ ದೇವಸ್ಥಾನ ಅದು. ಈ ಜಾಕೆಟ್ ಹಾಕೊಳ್ಳೋಣ ಅಂದರೆ ಬೆಳಗ್ಗೆ ಜಾಕೆಟ್ ಹಾಕೊಂಡೆ ಜಿಪ್ಪು ಕಿತ್ಕೊಂಡೋಯ್ತು. ಒಳಗಡೆ ಚಳಿ ಆಗ್ತಾಯಿದೆ. ಬ್ರೀಸ್ ಅಲ್ಲ, ಕೋಲ್ಡ್ ಬ್ರೀಸ್ ಅಲ್ಲ. ಸೊ ಹಾಗಾಗಿ ಬನ್ನಿ, ಇವತ್ತಿಂದ ಅಸಲಿ ಆಟ ಇವತ್ತು ಶುರು. ಏನು ಹೇಳಿ, ಅಸಲಿ ಆಟ ಫುಲ್ ಆಫ್ ರೋಡು ಇರುತ್ತೆ. ಬನ್ನಿ, ಫುಲ್ ಆಫ್ ರೋಡ್ ವೀಡಿಯೋಸ್ ಎಲ್ಲ ತೋರಿಸ್ತೀನಿ. ಯಾಕಂದರೆ ಅಲ್ಲಿ ಮುಂದೆ ಹೋದ್ಮೇಲೆ ಜಾಸ್ತಿ ಮಾತಾಡೋಕ್ಕಾಗೋದಿಲ್ಲ. ಫುಲ್ ಹೈ ಆಲ್ಟಿಟ್ಯೂಡಲ್ಲಿ ಇರ್ತೀವಿ. ಸೊ ನಿನ್ನೆ ನೈಟ್ ಏನೇನು ಸ್ವಲ್ಪ ಪ್ರಾಬ್ಲಮ್ ಆಯ್ತು ನನಗೆ. ಅಂದರೆ ಸ್ವಲ್ಪ ಮಲ್ಕೊಳ್ಳೋಕ್ಕೆ ಉಸಿರಾಟ ಪ್ರಾಬ್ಲಮ್ ಎಲ್ಲ ಆಯಿತು. ಸೊ ಹಾಗಾಗಿ 1 ಅವರ್ ನಾನು ನಿದ್ದೆನೇ ಮಾಡಿಲ್ಲ. ರಾತ್ರಿ ಮಲ್ಕೊಂಡಿದ್ದೇನೆ 1 ಗಂಟೆ 1:15 ಸುಮಾರು. ಮೊಬೈಲ್ ನೋಡಿಕೊಂಡೇ ಬಿದ್ದಿದ್ದೆ, ರೀಲ್ಸ್ ನೋಡಿಕೊಂಡು. ಸೊ ಸರಿ, ಓಕೆ, ಲೆಟ್ಸ್ ಗೋ, ಕಮಾನ್. ಯಾಕೆ ನೋಡ್ರಪ್ಪ ಹೆಂಗಿದೆ ಕೊಂಬ್, ನೋಡಿ ಹೆಂಗಿದೆ ಅದು. ಓ ಮೈ ಗಾಡ್, ಸೂಪರು. ಸ್ನೇಹಿತರೆ ನೋಡಿ, ವೆಲ್ಕಮ್ ಟು ನೂಬ್ರಾ ವ್ಯಾಲಿ. ಸೊ ಇಲ್ಲಿಂದನೇ ಕರ್ದುಂಗ್ಲಾಗೆ ಹೋಗ್ಬೇಕಾಗಿರೋದು. ಸೊ ಇಲ್ಲಿ ಪರ್ಮಿಟ್ ಕೇಳ್ತಾರೆ ಇಲ್ಲಿ. ಸೊ ನನ್ನ ಹತ್ರ ಇಲ್ಲ. ಸೊ ಅಲ್ಲಿ ಸಚಿನ್ ಬ್ರೋ ಹತ್ರ ಹೆಂಗೋ ಒಂದು ಜಾಕ್ಪಾಟ್ ಮಾಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇವ್ರದ್ದು ರಾಮಣ್ಣ ಅವ್ರದ್ದು ಪರ್ಮಿಟ್ ಇತ್ತು. ಸೊ ಹಾಗಾಗಿ ನಾನೇ ಇಸ್ಕೊಂಡೆ, ಅವ್ರದ್ದು ಪರ್ಮಿಟ್ ನಾನು ಇಸ್ಕೊಂಡೆ. ಸೊ ಯಾಕಂದರೆ ಅವ್ರು ಕ್ಯಾನ್ಸಲ್ ಆದರು. ಸರಿ ಆಯಿತು ಅಂದ್ಬಿಟ್ಟು ಇವಾಗ ನಂದೆ ಅವ್ರ ಪರ್ಮಿಟು ನಾನು ತೊಗೊಂಡಿದ್ದೀನಿ. ಸರಿ ಆಯ್ತು, ಇವಾಗ ಬಿಡ್ತಾರೆ ಅನ್ಕೋತೀನಿ, ಹೋಪ್ಫುಲಿ. ಜೈ ಶ್ರೀರಾಮ್ ಅಂತ ಹೇಳ್ತಾ ಎಲ್ಲ ಒಳ್ಳೆಯದೇ ಆಗಲಪ್ಪ. ನಮ್ಮ ಗಂಧದ ಗುಡಿ ಬೈಕರ್ಸ್ ಕ್ಲಬ್ನ ಯಾವುದೇ ಥರನೂ ತೊಂದರೆ ಬರದೇ ಇರೋಂಗೆ ನೋಡ್ಕೊಳಂಗಾಗಲಿ. ಜೈ ಶ್ರೀರಾಮ್. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಲೈವ್ ವೆಲ್ಕಮ್ಸ್ ಯು ಟು ನೂಬ್ರಾ ವ್ಯಾಲಿ. ಓಕೆ, ಲೆಟ್ಸ್ ಗೋ. ಸೊ ಸ್ನೇಹಿತರೆ, ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಅದೇ ಕರ್ದುಂಗ್ಲಾ. ಸೊ ಇವಾಗ ನಾವು ಫೀಟಲ್ಲಿ ಬಂದು 13,500 ಫೀಟಲ್ಲಿ ಇದ್ದೀವಿ. ಸೊ ಹಿಂಗೆ ಹೋಗ್ತಾ ಇದ್ದೀವಿ. ಎಷ್ಟು ಮಾತಾಡ್ಬೋದು ಅಷ್ಟೇ ಮಾತಾಡಬೇಕಾಗಿರೋದು. ಜಾಸ್ತಿ ಮಾತಾಡಿದ್ರೆ ಸ್ವಲ್ಪ ಬ್ರೀತಿಂಗ್ ಇಶ್ಯೂ ಆಗುತ್ತೆ. ಸೊ ಹಾಗಾಗಿ ಜಸ್ಟ್ ರಾ ವಿಡಿಯೋ ಹಂಗೆ ಹಾಕ್ತೀನಿ, ಹಾಗೆ ನೋಡ್ಕೊಳ್ಳಿ. ಯಾಕಂದರೆ ಜಾಸ್ತಿ ಮಾತಾಡೋಕ್ಕಾಗೋದಿಲ್ಲ. ಸೊ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ. ಸೊ ಗೈಸ್ ಬನ್ನಿ, ಲೆಟ್ಸ್ ಗೋ. ನೋಡಿ ಎಲ್ಲ ಹೆಂಗೆ ಮೇಲ್ಗಡೆ ಹೋಗ್ತಾ ಇದ್ದಾರೆ. ಹಿಂಗಿಂದ ಹೋಗಿ ಹಂಗೆ ಸುತ್ಕೊಂಡು ಫುಲ್ ಟಾಪಿಗೆ ಹೋಗ್ಬೇಕು. ಗಾಡಿ ಹಾಕೋ ಜರ್ಕೊಡಿತಾ ಇದೆ. ನಮ್ಮ ಬಾಯ್ಸ್ ಎಲ್ಲ ಆ ಕಡೆಯಿಂದ ಬರ್ತಾ ಇದ್ದಾರೆ. ಬರಲಿ, ಎಲ್ಲ ಒಂದೇ ರೋಡು, ಎಲ್ಲೂ ಟರ್ನೇ ಇಲ್ಲ. ಇವ್ರುಗಳು ಹೋದಂಗೆ ನಾವುಗಳು ಹೋಗ್ತಾ ಇರೋದು. ಎಲ್ಲ ನಮ್ಮ ಮುಂದೆನೇ ಇದ್ದಾರೆ ನಮ್ಮವರು. ಫಸ್ಟು ಹೋಗಿದ ತಕ್ಷಣ ಬ್ಯಾಕಪ್ ವೆಹಿಕಲಿಂದ ಜಾಕೆಟ್ ಹಾಕೊಂಡ್ಬಿಡ್ಬೇಕು ಬೇರೆಯವ್ರದ್ದು. ದೊಡ್ಡ ಗಾಡಿಗಳೆಲ್ಲ ಸ್ವಲ್ಪ ಲಾಂಗ್ ಟಕ್ ಹೊಡಿಬೇಕು. ಲಾಂಗ್ ಟೇಕಿಂದ ತೊಗೊಂಡ್ರೆ ಕ್ಲೀನಾಗಿ ಹೋಗುತ್ತೆ. ಸೊ ಯಾಕಂದರೆ ಪ್ಯಾನ್ಯರ್ಸ್ ಇರುತ್ತೆ, ಟಾಪ್ ಬಾಕ್ಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಲಾಂಗ್ ಕಟ್ ಹೊಡೆದ್ರೆ ಈಸಿ. ಅಲ್ಲಿ ಬರ್ತಾ ಇದ್ದಾರೆ ನೋಡಿ 3 ಜನ. ಇಲ್ಲಿ ಯಾರಪ್ಪ ಲಾಕ್ ಹಾಕೊಂಡ್ರು? ವೇಣು ಅವರು. ಶಿವಣ್ಣ ಇವತ್ತು ಅವ್ರು ಬರ್ತಾಡೆ. ಹ್ಯಾಪಿ ಬರ್ಡೇ ಶಿವಣ್ಣ. ಈ ವಿಡಿಯೋ ನೀನು ನೋಡ್ತಾ ಇದ್ರೆ ಮಾತಾಡ್ಬಿಡ್ತಾರಾ ಗೊತ್ತೇ ಆಗಲ್ಲ. ಹೆವಿ ಟಫ್ ಇದೆ ಗುರು.
ಮಾತಾಡೋಷ್ಟು ಈಸಿ ಅಲ್ಲ. ನೋಡಿದೆ ಗಿರಿ ಅನ್ನೋದು ಮತ್ತು ಸಿ ಕೆ ಅನ್ನೋದು ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಎಲ್ಲ, ಏನು ಜಾಲಿಯಾಗಿ ಹೋಗ್ಬಿಡ್ಬೋದು ಅಂದ್ಕೊಂಡೆ, ಬಟ್ ಇಟ್ಸ್ ಟು ಡಿಫಿಕಲ್ಟ್. ರೋಡ್ ಸಿಕ್ತು, ಅಲ್ಲಿಂದ ರೋಡ್ ಮಾಡ್ತಾ ಇದ್ದಾರೆ. ಬನ್ನಿ, ಇಲ್ಲಿ ನೋಡಿ ಪಾಪ, ಇಲ್ಲೇ ಟೆಂಟ್ ಹಾಕೊಂಡು ಇಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಒಬ್ರದ್ದು ಒಂದೊಂಥರ ಕಷ್ಟಗಳಿರುತ್ತೆ ಗುರು. ಯಾರೂ ಈ ಪ್ರಪಂಚದಲ್ಲಿ ಯಾರು ತಾನೇನೋ ಈಸಿಯಾಗಿ ಬದುಕೋರು ಯಾರೂ ಇಲ್ಲ. ಬದುಕಿದ್ರೆ ಅಂಬಾನಿ ಮಕ್ಕಳು ಅಷ್ಟೇ. ಎಲ್ಲರೂ ಅಂಬಾನಿ ಆಗೋಕ್ಕಾಗತ್ತಾ? ಏನು ಹೇಳಿ? ವಾವ್, ಅಲ್ಲಿಂದ ಏನು ಸೂಪರ್ ವ್ಯೂ ಕಾಣಿಸ್ತಾ ಇದೆ ಗುರು. ತುಟಿ ಎಲ್ಲ ಒಣಗ್ತಾ ಇದೆ. ಲಿಪ್ ಬಾಮ್ ಹಚ್ಬೇಕಾಗಿತ್ತು, ಮರ್ತೋಯ್ತು. ಬನ್ನಿ ಮುಂದೆ ಹಚ್ತೀನಿ. ಸ್ನೇಹಿತರೆ, ಇವಾಗ ಬಿಟ್ಟರು ಫುಲ್ಲು ಕ್ಲೀನ್ ಮಾಡ್ತಾಯಿದ್ರು ಮೇಲ್ಗಡೆ. ಬನ್ನಿ ತೋರಿಸ್ತೀನಿ ಏನಾಗಿದೆ ಅಂತ ನೋಡೋಣ ಸೀನ್ಸ್. ಅವ್ರು ಆ ಕಡೆಯಿಂದ ಬಂದರೆ ಅವ್ರು ಆ ಕಡೆಯಿಂದ ಕಚ್ಕೊಂಡಿರ್ತಾರೆ, ನಾವು ಈ ಕಡೆಯಿಂದ ಬಂದರೆ ಈ ಕಡೆಯಿಂದ ನಾವುಗಳು ಕಚ್ಕೊಂಡಿರ್ತೀವಿ. ಕಲ್ಲುಗಳು ಹೆಂಗೆ ಉದುರ್ತಿತ್ತಂದರೆ 19 ಕಿಲೋಮೀಟ್ರ್ ಇದೆ ಕರ್ದಂಗ್ಲ. ಓ ನೋಡ್ರಿ ಅಪ್ಪ, ಎಲ್ಲ ಪೂರ ಕ್ಲೀನ್ ಮಾಡಿದ್ದಾರೆ. ಹೀಟು ಆಗಬೇಕು ಗಾಡಿ, ಇಲ್ಲ ಅಂದರೆ ಆಫ್ ಆಗೋಗ್ಬಿಡೋದು ಗಾಡಿ, ಕಷ್ಟ. ಎಷ್ಟು ಜನ ಬಂದಿದ್ದಾರೆ ಗುರು. -19 ಇದೆ ಗಾಡಿ. ನೋಡಿ JCB ಅವರೆಲ್ಲ ಕ್ಲೀನ್ ಮಾಡಿಬಿಟ್ಟು ನಿಂತಿದ್ದಾರೆ. ಅದಕ್ಕೆ ಕೆಳಗಡೆ ಬ್ಯಾರಿಕೇಡ್ ಹಾಕಿದ್ರು, ಯಾರು ಹೋಗ್ಬಾರ್ದು ಅಂತ. ಯಾಕಂದರೆ ಆಯಪ್ಪ ಮಿಸ್ ಕಲ್ಗಿಲ್ ತಲೆ ಮೇಲೆ ಬಿಗಿದು ಹೋಯ್ತು ಅಂದರೆ ಅಷ್ಟೇ ಮನುಷ್ಯ ಸತ್ತೇ ಹೋಯ್ತಾನೆ. ನೋಡ್ರಿ, ಇಲ್ಲೂ ಕ್ಲೀನ್ ಮಾಡ್ತಾನೇ ಇದ್ದಾರೆ. ಹಬ್ಬ, ನಿಜವಾಗ್ಲೂ ಜೀವನ ಸಾರ್ಥಕ ಇಲ್ಲಿ ಬಂದು. ಅಪ್ಪ, ಎಸ್ಪೆಷಲಿ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಮ್ಮ ಅಮ್ಮಂಗೆ ಮತ್ತು ನಮ್ಮ ಫ್ಯಾಮಿಲಿಗೆ. ಅಮ್ಮ, ಈ ವಿಡಿಯೋ ನೀನು ನೋಡ್ತಾ ಇದೆಯಾ ಅಂತ ಅನ್ಕೋತೀನಿ. ಸೊ ನಮ್ಮ ಕ್ಲಾಸ್ ಟೀಚರು ಅನುರಾಧ ಮೇಡಮ್ ಅವ್ರಿಗೆ, ಪ್ರಿನ್ಸಿಪಲ್ ಆದ ಮಿಸಸ್ ಶಾರದಾ ಮೇಡಮ್ ಅವ್ರಿಗೆ
ಥ್ಯಾಂಕ್ ಯು ಸೋ ಮಚ್. ಅದಾದಮೇಲೆ ನಮ್ಮ ಸ್ಕೂಲ್ ಟೀಚರ್ಸ್ ಕೂಡ ಪ್ರಿನ್ಸಿಪಲ್ ಆದ ಮಿಸಸ್ ಸೌಮ್ಯ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನ ಸಪೋರ್ಟ್ ಮಾಡಿ ನನ್ನ ಇಷ್ಟು ದೂರವರೆಗೂ ಕಳಿಸ್ಕೊಟ್ಟಿದ್ದೀರಾ. ಸೊ ಹಿಂಗೆ ಚಿರಋಣಿಯಾಗಿರಬೇಕು ನಿಮ್ಗಳಿಗೆ. ಹಬ್ಬ, ಯಾರದೇ ಆಶೀರ್ವಾದ ಇಲ್ಲದೆ ಇದ್ರೂ ಪರವಾಗಿಲ್ಲ, ಗುರುಗಳ ಆಶೀರ್ವಾದ ಇರಲೇಬೇಕು ನಮ್ಮ ಮೇಲೆ. ಗುರುಗಳ ಆಶೀರ್ವಾದ ಇಲ್ಲ ಅಂದರೆ ಯಾವುದೇ ಕೆಲಸನೂ ನೆಟ್ಟಗಾಗಲ್ಲ. ಸೊ ಈ ಜಾಕೆಟು ಬ್ಯಾಕಪ್ ಅವ್ರದ್ದು, ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಜಾಕೆಟ್ ಅವ್ರಿಗೆ ಕೊಟ್ಟೆ ತಗೊಳ್ಳಿ ಅಂತ. ಅವ್ರು ಬರ್ತಾ ಇದ್ದಾರೆ ಕೆಳಗಡೆ, ಯಾಕಂದರೆ ಗೋಪ್ರೋ ಬ್ಯಾಟ್ರೀಸ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೆ, ಅದರಲ್ಲಿ ಎಕ್ಸ್ಚೇಂಜ್ ಮಾಡಿಕೊಂಡು ತಗೊಂಡೆ. ಯಾಕಂದರೆ ಅಲ್ಲಿ ಮಿಸ್ ಆಯಿತು ಅಂದರೆ ಬ್ಯಾಟ್ರಿ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಯಾಕಂದರೆ ವೀಡಿಯೋಸ್ ಎಲ್ಲ ಸ್ಪಾಂಟೇನಿಯಸ್ ಆಗಿರಬೇಕು, ಅದಕ್ಕೆ ಬ್ಯಾಟ್ರೀಸ್ ಎಲ್ಲ ತೊಗೊಂಬಿಟ್ಟೆ. ಲೈಟಾಗಿ ಒಂದು 2 ಹನಿ ಹಿಮ ಬಿತ್ತು, ಸೂಪರ್ ಫೀಲು. ಮನ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಗುರು, ನಿಜವಾಗ್ಲೂ ಈ ಥರ ಇಲ್ಲಿಗೆ ಬಂದು ಈ ಪ್ಲೇಸ್ ನೋಡ್ತೀನೋ ಇಲ್ವೋ ಅಂತಾನೆ ಅನ್ನಿಸ್ಬಿಟ್ಟಿತ್ತು ನನಗಂತೂ. ಸೊ ಬನ್ನಿ ಹೋಗೋಣ.